ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಕಾಲ ಇನ್ನೂ ಬಂದಿಲ್ಲಮ್ಮ. ಆದರೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಪ್ರಕಾರ ಲೀಲಾಗೆ ಈ ಮನೆಯಲ್ಲಿ ಯಾವುದೇ ಸ್ಥಾನ ಇಲ್ಲ ಅಲ್ವಾ? ನೀವು ಹೇಳೋ ಹಾಗೆ ಸ್ವತಃ ಲೀಲಾನೇ ಭಾವಿಸಿದ್ದಿದ್ರೆ ಈ ಮನೆ ನನ್ನ ಮಗ ರಾಮ್, ನೀವು ಬಾಯಿ ತುಂಬ ಅತ್ತೆ ಅಂತ ಕರೆಯೋ ಅಂತರ ಇವ್ರು ಯಾರೂ ಇರ್ತಾ ಇರಲಿಲ್ಲ. ಲೀಲಾ ತಗೊಂಡಿರೋ ನಿರ್ಧಾರ, ಅವಳು ಮಾಡ್ತಿರೋ ತ್ಯಾಗ, ಅವಳು ನಡ್ಕೋತಿರೋ ರೀತಿ, ಇದೆಲ್ಲ ಈ ಮನೇನ ಇನ್ನೂ ಜೀವಂತವಾಗಿಟ್ಟಿದೆ. ಈ ಮನೇಲಿ ಇಷ್ಟೆಲ್ಲ ಏಳು ಬೀಳುಗಳು ಕಂಡ್ರೂ ಇನ್ನೂ ಉಸಿರಾಡ್ತಿದೆ ಅಂದರೆ ಅದಕ್ಕೆ ಕಾರಣ ಲೀಲಾ. ನೀವು ಮಾಡೋ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಇವರು ನಮ್ಮನೆ ಜನ, ಇವರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾಳಲ್ಲ, ಅದು ಲೀಲಾ. ಅವಳು ಮನಸ್ಸು ಮಾಡಿದ್ರೆ ನೀವು ಅವಳಿಗೆ ಮಾಡಿರೋ ಅನ್ಯಾಯನೆಲ್ಲ ಯಾವತ್ತೋ ನನ್ನ ಮಗನ ಮುಂದೆ ಹೇಳಿ ಈ ಮನೆ ಒಡಿಬಹುದಿತ್ತು. ಆದ್ರೆ ಅವಳು ಹಾಗೆ ಮಾಡಲಿಲ್ಲ. ನಿಮಗೆ ತಿದ್ದುಕೊಳ್ಳೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾಳೆ. ಅದನ್ನು ಯೋಚನೆ ಮಾಡಿ. ಆಗ ನಿಮಗೆ ಗೊತ್ತಾಗತ್ತೆ ಈ ಮನೇಲಿ ಲೀಲಾ ಸ್ಥಾನ ಏನು ಅನ್ನೋದು. ಅಜ್ಜಿ, ಯಾವುದೋ ಹಳೆ ವಿಷಯಗಳನ್ನ ಇಟ್ಕೊಂಡು ನೀವು ನಮ್ಮನ್ನ ಜಡ್ಜ್ ಮಾಡಬೇಡಿ. ನಾವು ಲೀಲಾ ಅವ್ರ ಮೇಲಿರೋ ಕೋಪಕ್ಕೆ ಅವ್ರ ಈ ವ್ರತ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ನಮಗೆ ಅಂತರಾತ್ತೆ ಮೇಲಿರೋ ಪ್ರೀತಿ, ಅವ್ರ ಈ ಮನೆ ಸೊಸೆಯಾಗಿ, ಏಜೆ ಹೆಂಡತಿಯಾಗಿ ಅವ್ರು ಮಾಡಬೇಕಾಗಿರೋ ಕರ್ತವ್ಯನ ಅವರೇ ಮಾಡಲಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ನೀವೇನೇ ಹೇಳಿದ್ರು ವ್ರತ ಮಾಡೋದು ನಾನು, ಅಂತರಾತ್ರ ಅಲ್ಲ. ಅಂತರ ಅಕ್ಕಂಗೆ ವ್ರತ ಮಾಡಕ್ ನಾನ್ ಬಿಡಲ್ಲ. ಯಾಕೆ ಏನು ಅಂತ ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ. ನಿಮಗೆ ಹೇಳೋ ಅವಶ್ಯಕತೆ ನನ್ಗಿಲ್ಲ. ನನಗೆ ಬೇಕಿರೋದು ಸ್ಥಾನ ಅಲ್ಲ. ಸ್ಥಾನಕ್ಕೋಸ್ಕರ ಯಾರು ವ್ರತ ಮಾಡಲ್ಲ. ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡೋ ಸೇವೆ. ಇದ್ರಲ್ಲೂ ನಿಮ್ ಹುಡುಕ್ ಬುದ್ಧಿ ತೋರಿಸ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಅದೇನೇ ಆದರೂ ನನ್ನ ಗಂಡಂಗೆ ಒಳ್ಳೇದಾಗಲಿ, ಅವ್ರ ಕಂಟಕದಿಂದ ಪಾರಾಗಲಿ ಅಂತ ನಾನೇ ಈ ವ್ರತ ಮಾಡ್ತೀನಿ. ಇದನ್ನ ಮೀರಿ ಹೇಳಕ್ಕೆ ನನ್ನ ಹತ್ರ ಮಾತಿಲ್ಲ. ಬರ್ತೀನಿ. ಅದೇನೇ ಆಗಲಿ, ವ್ರತ ಮಾಡಿದ್ರೆ ಅಂತರಾತ್ತೆನೆ ಮಾಡಬೇಕು. ಅವ್ರು ಮಾಡದೇ ಇರೋ ಈ ವ್ರತನ ಬೇರೆ ಯಾರು ಮಾಡೋಕ್ಕೂ ನಾನು ಬಿಡಲ್ಲ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಸುಮ್ಮನೆ ಕೆದಕ್ತಾ ಹೋದ್ರೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಲೀಲಾನೇ ಈ ವ್ರತ ಮಾಡೋದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇದನ್ನು ಬದಲಾಯಿಸಲ್ಲ. ಅಜ್ಜಿ, ಸಾಕು, ಹೋಗಿ ಇಲ್ಲಿಂದ. ಸರಿ ಅಜ್ಜಿ, ನೀವು ನಿಮ್ಮ ದಾರಿನಲ್ಲಿ ವ್ರತ ಮಾಡಿಸಿ. ನಾನು ನನ್ನ ದಾರಿನಲ್ಲಿ ಆ ವ್ರತ ಹೇಗಾಗುತ್ತೆ ಅಂತ ನಾನು ನೋಡ್ತೀನಿ. ಅಂತರ ನಾನು ರೂಮಲ್ಲಿ ಊಟ ಮಾಡಲ್ಲ. ಅದನ್ನು ನನಗಮ್ಮ ಹೇಳಿದ್ದಾರೆ. ನೀವು ಸ್ವಲ್ಪ ದಿನ ರೂಮಲ್ಲೇ ಊಟ ಮಾಡಿ, ಏನಾಗಲ್ಲ. ಬಟ್ ನನಗೇನೂ ಆಗಿಲ್ಲ.
ಅದು ನನಗೆ ಗೊತ್ತಿದೆ. ಆದರೆ ಈಗ ನಾನು ಹೇಳಿದ್ರು ನೀವು ಊಟ ಮಾಡಲ್ವಾ? ನೀನು ಹೇಳಿದ್ರೆ ಏನು ಬೇಕಾದರೂ ಮಾಡ್ತೀನಿ, ಯಾಕೆ ಏನು ಅಂತ ಕೇಳಲ್ಲ. ಮತ್ತೆ ಊಟ ಮಾಡಿ. ಸರಿ. ಒಂದು ನಿಮಿಷ, ನಾನು ಕೊಡ್ತೀನಿ. ಹೇಳಿ ಸುನೀತಾ. ಸರ್, ನಿಮ್ಮ ಫೌಂಡೇಶನ್ನಿಂದ ಈ ಸಲ ನೀವು ಸ್ಪಾನ್ಸರ್ ಮಾಡಿಸೋ ಓದಿಸಿರೋ ಎಲ್ಲ ಮಕ್ಕಳು 100% ರಿಸಲ್ಟ್ ತಗೊಂಡಿದ್ದಾರೆ. ವಾವ್, ದಟ್ಸ್ ಗ್ರೇಟ್ ನ್ಯೂಸ್. ಹೌದು ಸರ್, ಜೊತೆಗೆ 2 ಮಕ್ಕಳಿಗೆ ಜರ್ಮನಿಯಿಂದ ಆಫರ್ ಬಂದಿದೆ. ಮುಂದೆ ಎಜುಕೇಶನ್ಗೆ ಅವರೇ ಸ್ಪಾನ್ಸರ್ ಮಾಡಿ ಕರೆದಿದ್ದಾರೆ. ಫ್ಯಾಂಟಾಸ್ಟಿಕ್. ಮಕ್ಕಳಿಗೆ ನಾನು ಗ್ರೀಟ್ ಮಾಡಿದೆ ಅಂತ ಹೇಳಿ. ಆ್ಯಂಡ್ ಅವರನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಅಂತ್ರ ಫೌಂಡೇಶನ್ ಶುರು ಮಾಡಿದಾಗ 5 ಮಕ್ಕಳಿದ್ದಿದ್ದು, ಆದ್ರೆ ಇವತ್ತು 170 ಮಕ್ಕಳಿಗೆ ಊಟ ಕೊಟ್ಟು ಉಳ್ಕೊಳ್ಳೋಕೆ ಜಾಗ ಕೊಟ್ಟು ವಿದ್ಯೆ ಕೊಡ್ತಿದ್ದೀರಾ. ನನ್ನ ಕೈಯಿಂದ ಆಗ್ತಾ ಇದೆ ಅಷ್ಟೇ. ಏನಿವೆ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಮಕ್ಕಳನ್ನು ಕೇಳಿದೆ ಅಂತ ಹೇಳಿ. ಥ್ಯಾಂಕ್ ಯು. ಅಭಿ, ಏನಿದು ಅಂತ್ರ ಫೌಂಡೇಶನ್? ಆ್ಯಕ್ಚುಲಿ ನೀನು ನನ್ನಿಂದ ದೂರ ಹೋದ್ಮೇಲೆ ನಿನ್ನನ್ನು ಹುಡ್ಕೋದ್ರ ಜೊತೆಗೆ ಒಂದು ಟ್ರಸ್ಟ್ ಓಪನ್ ಮಾಡಿದೆ. ಅನಾಥ ಹೆಣ್ಮಕ್ಳಿಗೆ, ಅಸಹಾಯಕ ಹೆಣ್ಮಕ್ಳಿಗೆ ಜೀವನ ರೂಪಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ. ಆ್ಯಂಡ್ ಈ ಟ್ರಸ್ಟ್ಗಳಿಗೆ ಒಂದು ಸ್ಕೀಮು ಓಪನ್ ಮಾಡಿದೆ. ಓದೋಕ್ಕೆ ಆಸೆ ಇರುವಂಥ ಹೆಣ್ಮಕ್ಳು ಅವ್ರು ಎಷ್ಟು ಓದ್ತಾರೋ ಅಷ್ಟು ಫ್ರೀಯಾಗಿ ಎಜುಕೇಷನ್ ಕೊಡೋದು ಅಂತ. ಆ್ಯಂಡ್ ಈ ಸ್ಕೀಮ್ ಹೆಸರೇನು ಗೊತ್ತಾ? ಅಂತರ ಸ್ಕೀಮ್. ಇವತ್ತು ಈ ಸ್ಕೀಮ್ ಕೆಳಗೆ 1000 ಜನ ಹೆಣ್ಮಕ್ಳು ಓದಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ. ನಾಳೆ ನಾವು ಹೋದರೂ ಈ ಅಂತರ ಸ್ಕೀಮ್ ಅನ್ನೋದು ಶಾಶ್ವತವಾಗಿ ಉಳಿಬೇಕು. ಅಂತರ ಅನ್ನೋದು ಬರೀ ಹೆಸರಲ್ಲ, ಅದೊಂದು ಶಕ್ತಿ. ಆ್ಯಂಡ್ ಆ ಶಕ್ತಿ ತುಂಬ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಬೇಕು. ಇದೇ ನನ್ನ ಉದ್ದೇಶ. ರೆಡಿನಮ್ಮ? ಸರಿ, ಹೊರಡೋದ ಇವಾಗ? ಹ್ಞೂ ಅಜ್ಜಿ, ಎಲ್ಲ ರೆಡಿ. ಅಂತರ ಅಕ್ಕಂಗೆ ಒಂದು ಮಾತು ಹೇಳಬೇಕಿತ್ತು. ಅತ್ತೆ, ನಿಮಗೆ 100 ವರ್ಷ ಆಯಸ್ಸು. ಈಗಷ್ಟೇ ನಿಮ್ಮನ್ನು ನೆನ್ಸ್ಕೊತ ಇದ್ವಿ, ಅಷ್ಟರಲ್ಲಿ ನೀವೇ ಬಂದ್ರಿ. 100 ವರ್ಷನಾ? 200 ವರ್ಷನೇ ಆಗಲಿ, ಆದರೆ ಲೀಲಾ ನನ್ನ ಜೊತೆಲಿರಬೇಕು. ಅವಳಿಲ್ಲ ಅಂದರೆ ಬೋರ್ ಆಗುತ್ತೆ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಕ್ಕ. ಹೇಳೋದಷ್ಟೇ. ಈಗ ನೋಡಿದ್ರೆ ಎಲ್ಲೋ ಹೊರಟಿದ್ಯಾ? ನೀನೊಬ್ಳೇ ಅಲ್ಲ, ಎಲ್ಲರೂ ಹೊರಟಿದ್ದೀರಾ ಅನ್ಸುತ್ತೆ. ಪೂಜೆಗಮ್ಮ, ಅದು ಅಕ್ಕ, ದೊಡ್ಡದಾಗಿರೋ ಪೂಜೆ ಏನೂ ಅಲ್ಲ, ಚಿಕ್ಕದಾಗಿ ಒಂದು ಪೂಜೆ. ಅದಕ್ಕೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೌದಾ? ಆದರೆ ನೀನು ನನಗೆ ಹೇಳಲೇ ಇಲ್ಲ. ಅದು ಎಜೆ ಸರ್ ಒಬ್ಬರೇ ಮನೇಲಿ ಇರ್ತಾರಲ್ಲ, ನೀವು ಅವ್ರ ಜೊತೆ ಇರ್ತೀರಾ ಅಂತ ನಾವು ನಿಮಗೆ ಹೇಳಿಲ್ಲ ಅಷ್ಟೇ ಅಕ್ಕ. ದುರ್ಗಾಕ ಸರೂ ಇಲ್ಲೇ ಇರ್ತಾರೆ, ನಿಮ್ಗೇನು ಬೋರ್ ಆಗಲ್ಲ. ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ನಾವು ಪೂಜೆಗೆ ಹೋಗ್ತಿದ್ದೀವಿ. ಆಯ್ತಮ್ಮ, ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಿಡೋಣ. ವಿಶ್ವರೂಪ, ಗಾಡಿ ತೆಗಿ. ನಾವು ಕಾಲಿಟ್ಮೇಲೆ ಅದು ಹೇಗೆ ಅವಳು ವ್ರತ ಪೂರೈಸ್ತಾಳೆ ನಾವು ನೋಡ್ತೀವಿ. ಇಡೀ ಮನೆ ನಿಮ್ಮನ್ನು ನೋಡಿದ್ರೆ ನಡಗುತ್ತೆ. ಇಡೀ ಕಂಪ್ನಿ ಜನ ನಿಮ್ಮ ಹತ್ರ ಮಾತಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಅಷ್ಟು ಸ್ಟ್ರಿಕ್ಟ್ ಆಗಿರೋ ನೀವು ಮಗು ಥರ ಹೇಗೆ ಮಲಗಿದ್ದೀರಾ ನೋಡಿ. ನೀವು ಹೇಳೋ ಯಾವ ವಿಷಯನೂ ನನಗೆ ನೆನಪಾಗ್ತಿಲ್ಲ. ಆದರೆ ನೀವು ನನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನಿಸುತ್ತೆ. ನಾನು ನಿಮ್ಮ ಜೀವನದಲ್ಲಿ ಯಾಕೆ ಬಂದೆ, ಅಥವಾ ನೀವು ಯಾಕೆ ನನ್ನ ಜೀವನದಲ್ಲಿದ್ದೀರಾ, ನಂಗೊಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಬಗ್ಗೆ 100 ಜನ 100 ಥರ ಹೇಳಿ, ಒಳ್ಳೇದಾದರೂ ಹೇಳಿ, ಕೆಟ್ಟದಾದರೂ ಹೇಳಿ,
ಆದರೆ ನೀವು ನನ್ನ ಜೊತೆ ನಡ್ಕೊಳ್ಳೋ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಎಷ್ಟು ಒಳ್ಳೆಯದು ಅಂತ. ಲೀಲಾ ನಾನು ನೀವು ಹೇಗೆಲ್ಲ ಇದ್ವಿ ಅಂತ ಹೇಳ್ತಿದ್ಲು. ಆಗ ನನಗನ್ಸಿದ್ದು ಒಂದೇ, ನಿಮ್ಮಂಥವರು ಖುಷಿಯಾಗಿರಬೇಕು, ಯಾವ ನೋವು ಆಗಬಾರ್ದು. ಇವತ್ತಿಡೀ ದಿನ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು ನಿಮ್ಮ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ಎದ್ದೇಳಷ್ಟರಲ್ಲಿ ಎಲ್ಲ ರೆಡಿಯಾಗಿರುತ್ತೆ. ಲೀಲಾ, ನಿನ್ಗೇನಾದ್ರೂ ಸುಸ್ತಾದ್ರೆ ಹೇಳಮ್ಮ, ಹಾಗೆ ಸುಮ್ಮನೆ ಇದ್ಬಿಡ್ಬೇಡ. ಅಜ್ಜಿ ನನ್ಗೇನೂ ಆಗಲ್ಲ, ನಾನು ಆರಾಮಾಗೇ ಇದ್ದೀನಿ, ನೀವೇನೋ ಯೋಚನೆ ಮಾಡಬೇಡಿ. ನಾವಿಲ್ಲೇ ಇರೋವಾಗ ಪೂಜೆ ಅದು ಹೇಗೆ ಮುಗಿಸ್ತೀಯ ಲೀಲಾ? ಅಲ್ವಾ ಅಕ್ಕ? ಅಲ್ಲ, ಏನೋ ಭಾರಿ ರಾತ್ರಿ ಇಡೀ ಉಪವಾಸ ಇರೋರು ಹಾಗೆ ಅಜ್ಜಿ ನೋಡಿ ಹೇಗೆ ಆಡ್ತಾರೆ. ಈ ಸೂಟ್ಗೆ ಯಾವ ವಾಚ್ ಹಾಕೋತೀರಾ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಒಂದು ನಿಮಿಷ ಬಂದೆ. ರೂಪಾ, ನಿನ್ನ ಹಾರ್ಟ್ ನಂಗೆ ಸಿಗೋ ಥರ ಯಾವುದಾದ್ರೂ ಒಂದು ವ್ರತ ಇದ್ರೆ ಹೇಳು, ಇದಕ್ಕಿಂತ ಭಯ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ವ್ರತ ಗೊತ್ತಿದೆಯಾ ಹೇಳಿ, ಇವತ್ತೇ ಶುರು ಮಾಡಿಬಿಡ್ತೀನಿ. ಅಲ್ಲಿ ಪೂಜೆ ಆಗ್ತಿದೆ, ಜಾಸ್ತಿ ಮಾತಾಡಿದ್ರೆ ನಿನಗೆ ಪೂಜೆ ಮಾಡಿ ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ಬಿಡ್ತೀನಿ, ಹುಷಾರ್. ನೀರ್ ಕುಡೀರಿ. ಸರು, ಏನ್ ಮಾಡ್ತಿದ್ಯಾ? ವಟ ಸಾವಿತ್ರಿ ವ್ರತ ಅಂದ್ರೆ ಕಟ್ನಿಟ್ಟಾಗಿ ಮಾಡ್ಬೇಕು, ಒಂದ್ ಲೋಪನೂ ಆಗ್ಬಾರ್ದು. ಚಂದ್ರೋದಯ ಆಗೋವರೆಗೂ ನಾನು ಒಂದ್ ತೊಟ್ಟು ನೀರ್ ಸಹ ಕುಡಿಬಾರ್ದು, ಗೊತ್ತಾ? ನಿನ್ಗಷ್ಟು ಗೊತ್ತಾಗಲ್ವಾ ಸರು? ತಗೊಂಡ್ ಹೋಗೋದನ್ನ, ವ್ರತ ಹಾಳಾಗಿ ಹೋಗುತ್ತೆ. ಇಲ್ಲ, ಪಾಪ ಅನ್ನಿಸ್ತು, ಅದಕ್ಕೆ. ಲೀಲಾ, ನೀ ಶುರು ಮಾಡಮ್ಮ. ಯೋಚನೆ ಮಾಡಬೇಡ ಸರು. ಆ ಅರ್ಶಿಣದ ದಾರದಿಂದ ಮರಕ್ಕೆ 7 ಸುತ್ತನ ಸುತ್ತಬೇಕು. ಆ ಅರ್ಶಿಣದ ದಾರನೇ ಇಲ್ಲದೆ ಹೋದ್ರೆ ಅಂದ್ರೆ ಆ ಅರ್ಶಿಣದ ದಾರನ ಎತ್ತಿಟ್ಕೊ. ಅದು ಹೇಗೆ ವ್ರತ ಪೂರ್ತಿ ಮಾಡ್ತಾಳೋ ನಾನು ನೋಡ್ತೀನಿ. ನೀವು ಪೇಪರ್ ಓದ್ತಾರಿ, ನಾನು ಕಾಫಿ ತೊಗೊಂಡು ಬಂದ್ಬಿಡ್ತೀನಿ. ನಾನಾ ಅಲ್ವಾ ವಿಶ್ವರು?
ನಿಮ್ಮನ್ನ ಯಾರೋ ಕರೀತಿದ್ದಾರೆ ನೋಡಿ. ಯಾರೋ ಕರೀತಿಲ್ವಲ್ಲ ಮೇಡಮ್? ಇಲ್ಲ, ಯಾರೋ ಕರ್ದಂಗಾಯ್ತು, ಅದಕ್ಕೆ ಹೇಳ್ದೆ. ಹೋಗ್ಲಿ ಬಿಡಿ. ಅಜ್ಜಿ, ಅರ್ಶನ ದಾರ ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ದೇವ್ರೆ, ಮೇಡಮ್ ಈಗ ತಾನು ಇತ್ತಲ್ವಾ ಅಲ್ಲೇ? ಹೌದು, ಬಟ್ ಹೇಗ್ ಮಾಯ ಆಗೋಯ್ತು ಗೊತ್ತಾಗ್ತಿಲ್ಲ. ರೂಪ ನೋಡಿದೀನಿ ಅಂತ ಅನ್ಲಲ್ಲಮ್ಮ. ನೋಡಿದ್ದೆ, ಆದ್ರೆ ಇವಾಗ ಯಾಕೋ ಡೌಟ್ ಆಗ್ತಿದೆ. ನೋಡಿದ್ನ ಇಲ್ವಾ ಅಂತ ಸರಿಯಾಗಿ ನೆನಪಾಗ್ತಿಲ್ಲ. ಅಯ್ಯೋ ದೇವ್ರೆ, ಅರ್ಶನದ ದಾರನೇ ಇಲ್ದೆ ಪೂಜೆ ಹೇಗಪ್ಪ ಮಾಡೋದು ಭಗವಂತ? ಸಾರಿ ಲೇಟ್ ಆಗೋಯ್ತು. ಒಂದು ನಿಮಿಷ ಕಾಫಿ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ನೋ, ಕೇಳಬಾರ್ದು. ನನ್ನ ಇಷ್ಟ ಬಂದಾಗ ನಾನು ನಡ್ಕೋತಾ ಇದ್ದೀನಿ. ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ? ಡೆಫಿನೆಟ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೀನು ಇಷ್ಟಪಟ್ಟು ಮಾಡ್ತೀಯ ಅಂದರೆ ಐ ಆಲ್ವೇಸ್ ಲವ್ ಇಟ್. ಹಾಗಾದರೆ ನೆಮ್ಮದಿಯಿಂದ ಕಾಫಿ ಕೊಡಿರಿ. ಅಂತರ ನಿನಗೆ ನೆನಪಿರಲಿ ಇಲ್ಲದೆ ಇರಲಿ, ಅದು ಹೇಗೆ ಎಷ್ಟು ಪರ್ಫೆಕ್ಟಾಗಿ ಕಾಫಿ ಮಿಕ್ಸ್ ಮಾಡ್ತೀಯ? ಎಕ್ಸಾಕ್ಟ್ಲಿ ಹಳೆ ಟೇಸ್ಟ್ ಸೇಮ್. ನೆನಪಿಲ್ಲ ಅಂದ ಮಾತ್ರಕ್ಕೆ ಸಂಬಂಧ ಹಾಳಾಗುತ್ತಾ ಬಿ? ಆ ಲೀಲಾ ವಿಲ 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 ಅಂತ ಒದ್ದಾಡೋದನ್ನ ನೋಡ್ತಿದ್ರೆ ನನಗಂತೂ ಹಾಲ್ ಕುಡ್ದಷ್ಟು ಸಂತೋಷ ಆಗತ್ತಕ್ಕ. ಏನೋ ಒಂಥರ ಕಿಕ್ಕು. ಸರು, ಹೀಗೆ ಮಾಡಿನೇ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ತೀಯ. ಹುಡುಗಾಟ ಆಡ್ಬೇಡ, ಅದನ್ನ ಬಜೆಟ್ಕೋ. ಸಾರಿ ಅಕ್ಕ. ಅಜ್ಜಿ, ಏನ್ ಮಾಡೋದು ಇವಾಗ? ಇದಕ್ಕೆ ಯಾರಾದ್ರೂ ಟೆನ್ಷನ್ ಮಾಡ್ಕೋತಾರ? ಒಂದ್ 2 ನಿಮಿಷ ಟೈಮ್ ಕೊಡಿ, ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆ. ಹಿಂಗ್ ಹೋಗಿ ಹಂಗ್ ಬಂದು ಒಂದಲ್ಲ 2 ಉಂಡೆ ನೂಲ್ ತಗೊಂಡ್ ಬರ್ತೀನಿ. ಏ ದಡ್ಡ, ಅದೆಲ್ಲ ಅಂಗಡಿಲ್ ತರೋ ಅಂತದಲ್ವೋ? ಹಾಗೆ ಸಿಕ್ಕಿದ್ದಿದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕಾಗಿತ್ತು? ವ್ರತ ಅಂದ್ರೆ ಅದಕ್ಕೊಂದು ನಿಯಮ ಇದೆ. ಅದನ್ನ ತಂದು ಅದಕ್ಕೆ ಅರಿಶಿನ ಹಚ್ಚಿ ಮನೇಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇಲ್ಲಿಗೆ ತಂದಿರ್ತೀವಿ. ಈಗ ಅದೇ ಕಾಣ್ತಿಲ್ಲ ಅಂತಂದ್ರೆ ವ್ರತ ಹೇಗೆ ನೆರವೇರುತ್ತೋ? ಮೇಡಮ್, ಹುಡುಗಿರಿಂದ 3 ಹೊತ್ತು ಸುತ್ತೋನ್ಗೆ ಈ ವ್ರತದ ಬಗ್ಗೆ ಏನ್ ಗೊತ್ತಿರುತ್ತೆ? ರೂಪ, ನಿನ್ ಮಾತನ್ನ ವಾಪಸ್ ತಗೋ. ನಾನು ಹುಡುಗಿಯಿಂದ ಸುತ್ತೋನು, ಹುಡುಗಿರಿಂದ ಅಲ್ಲ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅಜ್ಜಿ, ವ್ರತ ಮಾಡ್ಬೇಕು ಅಂತಾನೆ ಬಂದಿರೋದು. ಏನ್ ಮಾಡೋದು? ವ್ರತ ಮಾಡಕ್ ಆಗಲ್ವಾ? ಸಾಧ್ಯನೇ ಇಲ್ಲ ಲೀಲಾ. ವ್ರತ ಮಾಡಿ ಮನೆ ಜನರ ಕಣ್ಣಿಗೆ ಮಂಕ್ ಬೂದಿ ಎರಚಿ ಮನೆ ಯಜಮಾನಿ ಆಗ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಕೆಲಸ ಏನಿದ್ರು ಮನೆ ಕಸ ಗುಡಿಸೋದಷ್ಟೇ ವಿನಃ
ಮನೆ ಯಜಮಾನಿ ಪಟ್ಟ ಯಾವತ್ತಿದ್ರು ಅಂತರ ಅತ್ತೆಗೆ. ಎಲ್ಲ ಸರಿ ಆಗ್ತಿದೆ ಅನ್ನೋ ಟೈಮಲ್ಲಿ ಏನೋ ಒಂದು ತಿರ್ಬಿಟ್ಟಿರ್ತೀಯಲ್ಲ ಭಗವಂತ. ವ್ರತ ಸರಿಯಾಗಿ ನೆರವೇರ್ದಿದ್ರೆ ನನ್ನ ಮಗನ್ಗೆ ಏನು ಕಾದಿದೆಯೋ ಏನೋ ಭಯ ಆಗ್ತಾ ಇದೆ. ಹಾಗಂತ ಲೀಲಾ ನನ್ನ ಹತ್ರ ಯಾವಾಗಲೂ ಹೇಳ್ತಿರ್ತಾಳೆ. ಅದನ್ನ ಈಗ ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ತುಂಬ ಒಳ್ಳೆ ಮಾತು ಹೇಳಿದ ಲೀಲಾ. ಹೌದು, ಮನೇಲೇನು ಯಾರಿಗೂ ಸೌಂಡೇ ಕೇಳಿಸ್ತಾ ಇಲ್ಲ. ಇಲ್ವ ಯಾರು? ಎಲ್ಲರೂ ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪೂಜೆನಾ? ಏನು ಪೂಜೆ? ನನಗೂ ಸರಿಯಾಗಿ ಗೊತ್ತಿಲ್ಲ ಅಭಿ. ಮನೆಗೆ ಒಳ್ಳೇದಾಗಬೇಕು ಅಂತ ಇರಬೇಕು. ಅದಕ್ಕೆ ಲೀಲಾನೇ ಲೀಡರು. ಎಲ್ರೂ ಗಡಿಬಿಡಿಲಿ ಕರ್ಕೊಂಡು ಹೋದ್ಲು. ಪಾಪ ಲೀಲಾ ಈ ಮನೆಗೆ ಒಳ್ಳೇದಾಗಬೇಕು ಅಂತ ಎಷ್ಟೆಲ್ಲ ಮಾಡ್ತಾಳಲ್ವಾ. ಈ ಮನೆ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು, ಅಂತರ ಚೆನ್ನಾಗಿರ್ಬೇಕು ಅಂತ ಮನೆಗೆ ಭುಜ ಕೊಟ್ಟು ನಿಂತಿದ್ದಾಳೆ.